CWRC ಈಗಾಗಲೇ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ನಿಟ್ಟಿನಲ್ಲಿ ಶಿಫಾರಸನ್ನ ಮಾಡಿದೆ. ಅದರ ಜೊತೆಗೆ ಇವತ್ತಿನ CWMA ಸಭೆಯತ್ತ ಮಂಡ್ಯ ಜಿಲ್ಲೆಯ ರೈತರ ಚಿತ್ತ ನೆಟ್ಟಿರುವಂತದ್ದು. ಇನ್ನು ಆ ಒಂದು ತೀರ್ಪು ಏನಾದ್ರೂ ವ್ಯತಿರಿಕ್ತವಾಗಿ ಬಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ರೈತರು ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಏನು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ರೈತ ಮುಖಂಡರಾದಂತಹ ಸುನಂದ ಜೈನ್ ಇದ್ದಾರೆ, ನೇರವಾಗಿ ಮಾತನಾಡ್ತೀನಿ. ಮೇಡಮ್, ಈಗಾಗಲೇ CWRC ನೀರನ್ನು ಹರಿಸಬೇಕು ತಮಿಳುನಾಡಿಗೆ ಅಂತ ಹೇಳಿದೆ. ಇವತ್ತು CW ಮೀಟಿಂಗ್ ಇದೆ. ಆ ಒಂದು ಆದೇಶ ಏನಾದ್ರೂ ವ್ಯತಿರಿಕ್ತವಾಗಿ ಬಂದ್ರೆ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ಸಭೆ ಮಾಡ್ತೀರಾ ಏನು? ಈಗ ಕಳೆದ 4-5 ದಿನಗಳಿಂದ ನಿಯಂತ್ರಣ ಮಂಡಳಿಯ ಆದೇಶವನ್ನ ವಿರೋಧ ಮಾಡಿ ನೂರಾರು ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ದಾಗಿದೆ. ಆ ಎಚ್ಚರಿಕೆ ಸರ್ಕಾರದ ಗಮನದಲ್ಲೂ ಕೂಡ ಇದೆ ಅಂತ ನಾವು ಭಾವಿಸ್ತೀವಿ. ಹಾಗೆಯೇ ಕರ್ನಾಟಕ ಸರ್ಕಾರದ ಒಂದು ನಿಲುವು ಕೂಡ ಈ ದಿನ ಸ್ಪಷ್ಟವಾಗಿದೆ. ಮೇಲ್ಮನವಿಗೆ ಹೋಗಿರೋದು ಬಹಳ ಸ್ವಾಗತಾರ್ಹ ವಿಷಯ. ಪ್ರಾಧಿಕಾರದ ತೀರ್ಮಾನಕ್ಕೂ ಸರ್ಕಾರ ತಕ್ಕೊಳ್ಳುವ ತೀರ್ಮಾನಕ್ಕೂ ಏನು ಅನ್ನೋದನ್ನ ಕಾದು ನೋಡಿ ನಾವು ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳೆಲ್ಲವೂ ಸಭೆ ಸೇರಿ ಮುಂದಿನ ನಮ್ಮ ಹೋರಾಟದ ರೂಪುರೇಷೆಯನ್ನು ನಾವು ನಿರ್ಧರಿಸ್ತೀವಿ. ಈಗ ಪ್ರತಿಭಟನೆ ಮುಂದುವರಿಯುತ್ತಾ ಮೇಡಮ್? ಏನು ಈಗ ಪ್ರಾಧಿಕಾರದ ಆದೇಶ ಬರುವವರೆಗೂ ಅದಕ್ಕೆ ತೀವ್ರತರವಾದ ಒತ್ತಡ ತರಲಿಕ್ಕಾಗಿ ನಾವು ಮಾಡಿದಂಥ ಹೋರಾಟ ಈಗ ಸದ್ಯಕ್ಕೆ ಸ್ಥಗಿತ ಆಗುತ್ತೆ. ಪ್ರಾಧಿಕಾರದ ನಿರ್ಧಾರ ಬಳತಿದ್ದಂಗೆನೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನಾದ್ರೂ ವ್ಯತಿರಿಕ್ತವಾಗಿ ಬಂದ್ರೆ ಸರ್ಕಾರ ನೀರು ಬಿಡಬೇಕು ಅಂತ ಹೇಳ್ತೀರಾ? ಏನ್ ಹೇಳ್ತೀರಾ ಅಂತ ಸರ್ಕಾರಕ್ಕೆ ಏನ್ ಎಚ್ಚರಿಕೆ? ಜಲಸಂಪನ್ಮೂಲ ಸಚಿವರು ನೀರಿಲ್ಲ, ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ಮನವಿಗೆ ಹೋಗಿದ್ದಾರೆ. ಕರ್ನಾಟಕ ಸರ್ಕಾರ ಈ ನಡೆಯಲಿದೆ. ಅದೇ ಪ್ರಾಧಿಕಾರದ ನಿರ್ಧಾರ ಏನು ಅನ್ನೋದ್ರ ಮೇಲೆ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ಅದನ್ನ ನಾವು ಕಾದು ನೋಡಬೇಕಾಗಿದೆ. ನೀವೇನ್ ಹೇಳ್ತೀರಾ ಸರ್? ಇವತ್ತು ಹೋರಾಟದಲ್ಲಿ ಭಾಗವಹಿಸಿದ್ರ? CWMA ಮೀಟಿಂಗ್ ಇನ್ನು ಆದೇಶ ಬಾಕಿ ಇದೆ, ಮೀಟಿಂಗ್ ಕೂಡ ನಡೆಯುವಂತದ್ದು, ಏನ್ ಹೇಳ್ತೀರಿ? ನಾನು ಒಬ್ಬ ಜವಾಬ್ದಾರಿಯುತ ಪ್ರಜ್ಞಾವಂತ ಪ್ರಜೆಯಾಗಿ ಹೇಳ್ತೀನಿ, ಕಾವೇರಿ ಹೋರಾಟ ಕೇವಲ ಮಂಡ್ಯಕ್ಕೆ ಸೀಮಿತ ಅಲ್ಲ. ಕಾವೇರಿ ಕೊಳ್ಳ ಅಂದರೆ ಮೈಸೂರು ಭಾಗ, ಮಂಡ್ಯದ ಭಾಗ, ಬೆಂಗಳೂರು ಭಾಗದಲ್ಲಿ ಯಾರ್ಯಾರು ಇವತ್ತು ಕಾವೇರಿ ನೀರನ್ನು ಬಳಸಿ ಒಂದೊಂದು ಗುಟ್ಕು ನೀರು ಕುಡಿತಾ ಇದ್ದಾರೆ, ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ನೇರವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಬೆಂಬಲಿಸೋದು. ಪರೋಕ್ಷವಾಗಿ ಹೆಂಗೆ? ಸೋಷಿಯಲ್ ಮೀಡಿಯಾ ಉಪಯೋಗಿಸೋದ್ರ ಮೂಲಕ, ಸರ್ಕಾರಗಳಿಗೆ ಟ್ಯಾಗ್ ಮಾಡೋದ್ರ ಮೂಲಕ ನಾವು ನಮ್ಮ ಪ್ರತಿಕ್ರಿಯೆಯನ್ನು ತೋರಿಸ್ಬೇಕು. ಮಗು ಹಾಲು ಬೇಕು ಅಂದ್ರೂ ಅದು ತನ್ನ ಪ್ರತಿಕ್ರಿಯೆ ತೋರಿಸಿ ಅದು ಹಾಲನ್ನು ಪಡೆಯೋ ಕಾರಣ ನಾವು ನಿಜವಾಗ್ಲೂ ನಮ್ಮ ಸಮಸ್ಯೆಯನ್ನು ಹೇಳಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಈ 2:30ಗೆ ಏನು ನಮಗೆ ರಿಸಲ್ಟ್ ಬರುತ್ತೆ ಅದನ್ನು ಕಾಯ್ತಾ ಇದ್ದೀವಿ. ಅದು ನಮ್ಮ ಪರವಾಗಿ ಬರ್ತದೆ ಅಂತ ನಾನು ಒಪ್ಕೊಂಡಿದ್ದೀವಿ, ಅಂದರೆ ಅದನ್ನು ನಿರೀಕ್ಷಿಸಿದ್ದೀವಿ. ಅಥವಾ ವ್ಯತಿರಿಕ್ತವಾದರೆ ಅದನ್ನು ನಮ್ಮ ಕಾವೇರಿ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಸಂಘಟನೆಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಒಗ್ಗೂಡಿ ಭಾಳ ಗಟ್ಟಿಯಾಗಿ ನಾವು ಹೋರಾಟ ಮಾಡೋಕ್ಕೆ ನಿರ್ಧರಿಸಿದ್ದೀವಿ. ವ್ಯತಿರಿಕ್ತವಾಗಿ ಏನಾದ್ರೂ ತೀರ್ಪು ಬಂದ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ಕಾವೇರಿ ಕೊಳ್ಳದ ಭಾಗದ ರೈತರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.